ತಾಂತ್ರಿಕ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಕ್ರೀಡೆಗೂ ಅಷ್ಟೇ ಮಹತ್ವವನ್ನ ನೀಡಿದೆ. ಈ ಮಾತಿಗೆ ಬಿಐಟಿ ವಾರ್ಷಿಕ ಕ್ರೀಡಾಕೂಟ 2023 ಸಾಕ್ಷಿ ಒದಗಿಸಿತು. ಶುಕ್ರವಾರ ಬೆಳ್ಳಂಬೆಳಗ್ಗೆ ಜಯನಗರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಕಾಲಿಡಲು ಜಾಗವಿಲ್ಲದಂತೆ ಬಿಐಟಿಯ ಸುಮಾರು 4,000 ವಿದ್ಯಾರ್ಥಿಗಳಿಂದ ತುಂಬಿ ಹೋಗಿತ್ತು. ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಟಿ ಶರ್ಟ್ ಧರಿಸಿದ್ರಿಂದ ವಿದ್ಯಾರ್ಥಿಗಳು ಶಿಕ್ಷಕರೆಲ್ಲ ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ರು. ಅಷ್ಟೇ ಅಲ್ಲ, ತಮ್ಮ ಕೈಯಲ್ಲಿ ಪಾಠ ಕಲಿಯುವ ವಿದ್ಯಾರ್ಥಿಗಳೆಂಬ ಭೇದ ಭಾವ ಮಾಡದೆ ಬಿಐಟಿ ಶಿಕ್ಷಕ ಸಿಬ್ಬಂದಿ ಕ್ರೀಡೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. I am very happy because this time many students have participated and also they are very enthusiastic. All the best for all the students. Physical activity for the students and to whatever the benefits they can get from the athletics, so they have to get all those things. For that, our principal has initiated all these things and they are very interested to participate all the events. So this is actually a great thing because since it's an educational firm, it's not that we always have to only emphasize and encourage students only for study. Other than studies, we have to also encourage our students in other co-curricular activities as in the sports. Every year like a sports day conduct ಮಾಡ್ತೇವೆ. It's a mega event like this time, like almost all 2,000 students have assembled here. And various activities have been conducted from the college. ನಮ್ಮ ಬಿಐಟಿಯಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ಒಂದು ಗ್ರೇಟ್ ಇವೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಾವು 3ನೇ ಸಲ ಇಷ್ಟು ಜನನ ಸೇರಿಸಿರೋದು ಇದೇ ಮೊದಲನೇ ಸಲ. ನಮಗೆ ತುಂಬ ಖುಷಿ ಆಗ್ತಿದೆ. ಇದೇ ಥರ ನಾವು ಸ್ಟೂಡೆಂಟ್ಸ್ಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದಾಗ all this is good. My role is I am the coordinator for the seat badminton. So this is a very nice event which was organized by our college, and our principal has gave very importance to this sports event, and we have done the walkathon now there will be so many sports events which will be participating. I am participating in many events like cricket and badminton, so I think it's very good and important for our studies which will help in our future. I am very happy to come here because it's sports day, so we are participating in many events. We do enjoy here. So yes, it's very good environment over here. We are enjoying it. ಇನ್ನು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ವಿದ್ಯಾರ್ಥಿಗಳನ್ನು ತೊಡಗಿಸೋದ್ರಿಂದ ವಿದ್ಯಾರ್ಥಿಗಳು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಲು ಸಹಕಾರಿಯಾಗುತ್ತೆ ಅಂತಾರೆ ಬಿಐಟಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಪ್ರಕಾಶ್ ಅವರು. ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿ ಸಮೂಹವನ್ನು ನೋಡಿದ್ರೆ ಬಹುದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳು ಎಷ್ಟು ಮುಖ್ಯವೋ ಕ್ರೀಡಾ ಚಟುವಟಿಕೆಗಳು ಸಹ ಅಷ್ಟೇ ಮುಖ್ಯ. ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡೂ ಸಹ ಮಾನವನ ಜೀವನಕ್ಕೆ ಬಹಳ ಮುಖ್ಯ ಅಂತ ಹೇಳ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂಸ್ಥೆಗೆ ಒಳ್ಳೆಯ ಹೆಸರು ತರಲಿ ಮತ್ತು ಕ್ರೀಡಾ ಮನೋಭಾವದಿಂದ ಎಲ್ಲರೂ ಭಾಗವಹಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಇಂದು ನಡೆದ ಬಿಐಟಿ ಕ್ರೀಡೋತ್ಸವ ಸಮಾರಂಭಕ್ಕೂ ಮುನ್ನ ಕ್ರೀಡಾ ಜ್ಯೋತಿಗೆ ಚಾಲನೆ ನೀಡಿದ ಬಿಐಟಿ ಪ್ರಾಂಶುಪಾಲ ಡಾಕ್ಟರ್ ಅಶ್ವಥ್ ಎಂಯು ಅವರು ಈ ಸಲದ ಕ್ರೀಡಾಕೂಟದ ಕುರಿತು ಮಾಹಿತಿ ನೀಡಿದರು. ಇವತ್ತು ನೀವು ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಕ್ರೌಡ್ ಇದೆ. 3,000ಕ್ಕಿಂತ ಜಾಸ್ತಿ ಜನ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ದಿನಪೂರ್ತಿ ನಡೆಯುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಆಮೇಲೆ ಇವರೆಲ್ಲ ಒಂದು ಬೆಳಗ್ಗೆಯಿಂದ ಒಂದು ವಾಕಥಾನ್ ಮಾಡಿಕೊಂಡು ಕಾಲೇಜಿಂದ ಈ ಸ್ಟೇಡಿಯಂವರೆಗೂ ವಾಕಥಾನ್ ಮಾಡಿಕೊಂಡು ಸಮಾಜಕ್ಕೆ ಬೇಕಾಗೋ ಒಂದು ಕಳಕಳಿ ಮತ್ತು SDGs ಅಂತ ಹೇಳ್ತೀವಲ್ಲ, ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕೆ ಜನರಲ್ಲಿ ಸಾಮಾನ್ಯ ಜನರಲ್ಲಿ ಒಂದು ತಿಳುವಳಿಕೆ ಮೂಡಿಸೋದ್ರ ಬಗ್ಗೆ ಎಲ್ಲನೂ ನಮ್ಮ ಸ್ಟೂಡೆಂಟ್ಸ್ ಇವತ್ತು ತಗೊಂಡು ಅವ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಎಲ್ಲರೂ ಬಂದಿದ್ದಾರೆ ಇವತ್ತು. ಇದಕ್ಕೂ ಮುನ್ನ ಕ್ರೀಡಾ ಧ್ವಜಾರೋಹಣವನ್ನ ನೆರವೇರಿಸಿ ಬಳಿಕ ಮಾತನಾಡಿದ ಬಿಐಟಿ ಆಡಳಿತ ಮಂಡಳಿಯ ಅಧ್ಯಕ್ಷ SK ಧರ್ಮೇಶ್ ಸಿರಿಬೈಲ್ ಅವರು ಹೇಳಿದ್ದು ಹೀಗೆ. ನಮ್ಮ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಮತ್ತು ಎಲ್ಲ ಅವರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಏನು ಬೇಕೋ ನೀವು ಒದಗಿಸಿಕೊಡಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ ರಾಜ್ಯ ವಕೀಲ ಸಂಘ. ಹಾಗೆ ನಮ್ಮ ಪ್ರಿನ್ಸಿಪಾಲ್ಸು ಮತ್ತು HOD ಟೀಮು BIT ಕಾಲೇಜಲ್ಲಿ ತುಂಬ ಸಕ್ರಿಯವಾಗಿ ಕೆಲಸ ಮಾಡಿದ್ರಿಂದ ನಮ್ಮ ಕಾಲೇಜಿನ ಎಲ್ಲ ಆ್ಯಕ್ಟಿವಿಟೀಸು ಮತ್ತು ಎಜುಕೇಷನ್ ದೃಷ್ಟಿಯಲ್ಲೂ ಸಹಿತ ನಮ್ಮ ಕಾಲೇಜು ರಾಜ್ಯದಲ್ಲೇ
ನಂಬರ್ 1 ಪ್ಲೇಸಲ್ಲಿದೆ. ಇದಾದ ನಂತರ ವಿಶಾಲವಾದ ಆಟದ ಮೈದಾನದಲ್ಲಿ ಗುಂಡು ಎಸೆತ, ಭರ್ಜಿ ಎಸೆತ, ಉದ್ದ ಜಿಗಿತ, ಎತ್ತರ ಜಿಗಿತ ಸೇರಿದಂತೆ ಮುಂತಾದ ಅಥ್ಲೆಟಿಕ್ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿನ ಕ್ರೀಡಾ ಉತ್ಸಾಹವನ್ನ ಇಮ್ಮಡಿಗೊಳಿಸಿದಂತಿತ್ತು. ಇನ್ನು ನಿಂಬೆಹಣ್ಣಿನ ರಿಲೆ, ವಾಲಿಬಾಲ್, ಕ್ರಿಕೆಟ್, ಮ್ಯೂಸಿಕಲ್ ಚೇರ್ ಸೇರಿದಂತೆ ಮತ್ತಿತರ ಕ್ರೀಡೆಗಳು ಮನೋರಂಜನೆ ಒದಗಿಸಿದಂತಿತ್ತು. ವಿವಿಧ ಕ್ರೀಡೆಗಳಲ್ಲಿ ಬಹುಮಾನ ಗೆದ್ದ ಕ್ರೀಡಾಪಟುಗಳಿಗೆ ವೇದಿಕೆಯ ಮೇಲಿದ್ದ ಗಣ್ಯರು ಪ್ರಶಸ್ತಿ ಪದಕಗಳನ್ನ ನೀಡಿ ಸತ್ಕರಿಸಲಾಯಿತು. ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾಪಟು ಅನೂಪ್ ಡಿ ಕೋಸ್ಟಾ, ಅಂತಾರಾಷ್ಟ್ರೀಯ ಈಜುಪಟು ಸುಶಾಖಾ ಪ್ರತಾಪ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಇಲ್ಲಿ BIT ಗೆಸ್ಟ್ ಆಗಿ ಕರೆದಿದ್ರು. ಇದಕ್ಕಿಂತ ಮುಂಚೆ 2018 BITದು ಆ್ಯಕ್ಚುಲಿ ಸ್ಪೋರ್ಟ್ಸ್ ಇರುತ್ತಲ್ಲ, ಅದನ್ನು ಓಪನಿಂಗ್ ಮಾಡೋತ್ತಿಗೆ ನಾನು ಬಂದಿದ್ದೆ. ಸೊ ಆಫ್ಟರ್ 5 ಇಯರ್ಸ್ ಇವಾಗ ಸ್ಪೋರ್ಟ್ಸ್ ಡೇಗೆ ಬಂದಿದ್ದೇನೆ. ತುಂಬ ಖುಷಿ ಆಗ್ತಿದೆ. ಎಂಕರೇಜ್ಮೆಂಟ್ ಆಗಲಿ, ನಮ್ಮ HOD ಕೂಡ ತುಂಬ ಇನ್ವೆಸ್ಟ್ ಆಗಿದ್ರು ನಂದು ಅಚೀವ್ಮೆಂಟ್ಸಲ್ಲಿ ಎಲ್ಲದರಲ್ಲೂ ಕೂಡ. ಲೈಕ್ ಒಂದು ಟೂರ್ನಮೆಂಟ್ ಹೋಗಿ ಬಂದರೆ ಯೂಸ್ ಟು ಎಂಕ್ವೈರ್ ಮೀ ಏನಾಯಿತು, ಹೇಗೋಯ್ತು ಅಂತ. ಸೊ ಇಟ್ ಇಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸು. ಇಲ್ಲಿ ಓದೋದು ಐ ಫೀಲ್ ಐ ಆಮ್ ವೆರಿ ಲಕ್ಕಿ. BIT ವಿದ್ಯಾರ್ಥಿ ಚಟುವಟಿಕೆಗಳ ಡೀನ್ ಡಾಕ್ಟರ್ BN ಶಂಕರೇಗೌಡ, ಉಪ ಪ್ರಾಂಶುಪಾಲ ಡಾಕ್ಟರ್ ಜೆ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. BIT ಪ್ರಾಂಶುಪಾಲ ಡಾಕ್ಟರ್ ಅಶ್ವಥ MU ಅವರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಸಾಮಾಜಿಕ ಜಾಗೃತಿಗಾಗಿ ಬೃಹತ್ ವಾಕಥಾನ್ ನಡೆಸಲಾಯಿತು. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. BIT NCC ತಂಡ ನಡೆಸಿದ ಕವಾಯತು ಗಮನ ಸೆಳೆಯಿತು. ಒಟ್ಟಿನಲ್ಲಿ BITಯ ಈ ಬಾರಿಯ ಕ್ರೀಡಾಕೂಟ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೆಂಬ ಅಂತರವನ್ನ ಕೆಲ ಹೊತ್ತು ಮರೆಮಾಚಿಸುವಂತೆ ಮಾಡಿ ಎಲ್ಲರನ್ನೂ ಒಂದುಗೂಡಿಸಿತ್ತು. ಕ್ಯಾಮರಾಮನ್ ಜಾನ್ ಸುನಿಲ್ ಜೊತೆ ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.